ನಮಸ್ತೆ ವೀಕ್ಷಕರೇ. ನೇಪಾಳದ ಪ್ರಳಯಾಂತಕ ದುರಂತ, ಪ್ರಕೃತಿಯ ಕೋಪವೋ ಮಾನವನ ನಿರ್ಲಕ್ಷ್ಯವೋ? ಈ ಭಯಾನಕ ವಿಡಿಯೋ ನೇಪಾಳದ್ದು. ಈ ಕಟ್ಟಡ 5 ಅಂತಸ್ತಿನದ್ದು. ಆದರೆ ಪ್ರವಾಹದ ನೀರಿನ ಮಟ್ಟ ಅದಕ್ಕಿಂತಲೂ ಎತ್ತರದಲ್ಲಿದೆ. ಇಲ್ಲಿ ನಿಂತಿದ್ದ ಜನರಿಗೆ ಓಡಿ ಹೋಗಲು 10 ಸೆಕೆಂಡುಗಳ ಕಾಲಾವಕಾಶವೂ ಸಿಗಲಿಲ್ಲ. ಟಿಬೆಟ್ ಇಮಿಗ್ರೇಷನ್ ಸೆಂಟರ್ನಲ್ಲಿ 1 ಸೆಕೆಂಡಿನ ಮುಂಚೆ ಎಲ್ಲವೂ ಸರಿಯಿತ್ತು. ಆದರೆ ಮರು ಸೆಕೆಂಡ್ನಲ್ಲಿ ಎಲ್ಲವೂ ಸರ್ವನಾಶವಾಯಿತು. ನೇಪಾಳವನ್ನು ಸವರಿಕೊಂಡು ಹರಿದ ಈ ಪ್ರವಾಹ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ಪ್ರಶ್ನೆ ಏನೆಂದರೆ, ಇದು ಪ್ರಕೃತಿಯ ದಿಢೀರ್ ಕೋಪವೇ ಅಥವಾ ಇದು ಮುಂಚೆಯೇ ಘೋಷಣೆಯಾಗಿದ್ದ ಮಾನವ ನಿರ್ಲಕ್ಷ್ಯದ ಸಾವುಗಳೇ? ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳೋಣ. ಈ ಭೀಕರ ದುರಂತದಲ್ಲಿ ಕೇವಲ ನೇಪಾಳ ಮಾತ್ರವಲ್ಲ, ಭಾರತದ 105 ಜನರು ಸಹ ನಾಪತ್ತೆಯಾಗಿದ್ದಾರೆ. ಶಿವನ ದರ್ಶನಕ್ಕಾಗಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಅನೇಕ ಭಕ್ತರ ಫೋನ್ಗಳು ಈಗ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ರಕ್ಷಣೆ ಮಾಡಬೇಕಾದವರೇ ನಾಪತ್ತೆ. 30ಕ್ಕೂ ಹೆಚ್ಚು ಪೊಲೀಸ್ ಜವಾನರು ಠಾಣೆ ಸಮೇತ ಕೊಚ್ಚಿ ಹೋಗಿದ್ದಾರೆ. ಸುರಂಗದಲ್ಲಿದ್ದ 60 ಕಾರ್ಮಿಕರು, ಲಾಂಗ್ ಟಾಂಗ್ ಯೋಜನೆಗಾಗಿ ಸುರಂಗದೊಳಗೆ ಕೆಲಸ ಮಾಡುತ್ತಿದ್ದ 60 ಕಾರ್ಮಿಕರು ಮೇಲೆ ನದಿಯೇ ನುಗ್ಗಿದೆ. ಖಾಲಿ ಕೈಯಲ್ಲಿ ಹಿಂತಿರುಗಿದ ಹೆಲಿಕಾಪ್ಟರ್. ರಕ್ಷಣೆಗೆ ಧಾವಿಸಿದ ಹೆಲಿಕಾಪ್ಟರ್ಗೆ ಕೆಳಗಿಳಿಯಲು ಒಂದು ಚೂರು ಭೂಮಿಯೂ ಸಿಗಲಿಲ್ಲ. ಈ ನೀರು ನೇಪಾಳದಲ್ಲೇ ನಿಂತಿಲ್ಲ. ಈಗ ಗಂಡಕ್ ನದಿಯಾಗಿ ಬಿಹಾರದತ್ತ ಮುನ್ನುಗ್ಗುತ್ತಿದ್ದು 8 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಆಗಸ್ಟ್ 26, 8:30 ಹೊತ್ತಿಗೆ ಟಿಬೆಟ್ ಗಡಿಯಲ್ಲಿ ಜ್ವಾಲಾಮುಖಿ ಸ್ಫೋಟಿಸದಂತೆ ಭಯಾನಕ ಗರ್ಜನೆ ಕೇಳಿಸಿತು. ಬೋಟೆಕೋಶಿ ನದಿಯಲ್ಲಿ ದಿಢೀರ್ ಉಬ್ಬರ. ಸರಿಸುಮಾರು 9 ಗಂಟೆಗೆ ಸೈಲಾಬ್ ರಸುವಾ ಗಡಿ ತಲುಪಿತು. ಕಸ್ಟಮ್ಸ್ ಟ್ರಕ್ಗಳು ಇಮಿಗ್ರೇಷನ್ ಸೆಂಟರ್ ಕಣ್ಣು ಮುಚ್ಚುವುದರೊಳಗೆ ನಾಶ. ಇನ್ನು 9:15 ಸುಮಾರಿಗೆ ಟಿಮುರೈ ಮಾರುಕಟ್ಟೆಯ ನೀರು ಸಂಪೂರ್ಣ ನುಂಗಿ ಹಾಕಿತ್ತು. ಇಲ್ಲಿ ಗಮನಿಸಬೇಕಾದರೆ ಒಂದು ಪ್ರಮುಖ ಸಂಗತಿ ಏನೆಂದರೆ, ಆ ದಿನ ರಸುವಾದಲ್ಲಿ ಮಳೆಯೇ ಇರಲಿಲ್ಲ. ಅಂದರೆ ಇದು ಮೇಘಸ್ಫೋಟ ಅಲ್ಲ. ಹಾಗಾದರೆ ಅಷ್ಟೊಂದು ನೀರು ಬಂದಿದ್ದಾದರೂ ಎಲ್ಲಿಂದ? ವಿಜ್ಞಾನಿಗಳು ಇದನ್ನು ಗೋಲ್ಫ್ ಎಂದು ಕರೆಯುತ್ತಾರೆ. ಹಿಮಾಲಯದ ಮೇಲಿರುವ ಗ್ಲೇಷಿಯರ್ಗಳು ಜಾಗತಿಕ ತಾಪಮಾನದಿಂದಾಗಿ ಕರಗಿ ಬೃಹತ್ ಮಂಜಿನ ಸರೋವರವನ್ನು ನಿರ್ವಹಿಸುತ್ತವೆ. ಈ ಮಂಜುಗಡ್ಡೆಯ ಗೋಡೆ ಒಡೆದಾಗ ಇಡೀ ನದಿ ಹಿಮ ಬಾಂಬ್ನಂತೆ ಕೆಳಗೆ ಧುಮುಕುತ್ತದೆ. ಆಗಸ್ಟ್ 26ರ ಬೆಳಿಗ್ಗೆ ಟಿಬೆಟ್ನಲ್ಲಿ ಸಂಭವಿಸಿದ 4.4 ತೀವ್ರತೆಯ ಭೂಕಂಪ ಈ ಸರೋವರ ಒಡೆಯಲು ಕಾರಣವಾಯಿತು ಎನ್ನಲಾಗುತ್ತಿದೆ. ಆದರೆ ಈ ಅಪಾಯ ಮೊದಲೇ ತಿಳಿದಿರಲಿಲ್ಲವೇ? ಹೌದು, ನಿಜವಾದ ಭಯ ಇರುವುದು ಈ ಪ್ರವಾಹದ್ದಲ್ಲ, ನಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯದಲ್ಲಿ. 13 ತಿಂಗಳ ಹಿಂದೆಯೇ ಎಚ್ಚರಿಕೆ ಸಿಕ್ಕಿತ್ತು. ಜುಲೈ 2025ರಂದು ಇದೇ ನದಿಯಲ್ಲಿ ವಿನಾಶ ಸಂಭವಿಸಿತ್ತು. ಇದು ಮತ್ತೆ ಸಂಭವಿಸುತ್ತದೆ ಎಂದು ವರದಿಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಆದರೂ ಸರ್ಕಾರಗಳು ಏಕೆ ಎಚ್ಚೆತ್ತುಕೊಳ್ಳಲಿಲ್ಲ? ಒಂದು ಸೈರನ್ ಬೆಲೆ ಎಷ್ಟು? ಟಿಬೆಟ್ನಿಂದ ನೀರು ಬರಲು ಸಮಯವಿತ್ತು. ಕನಿಷ್ಠ 10 ನಿಮಿಷ ಮುಂಚೆ ಎಚ್ಚರಿಕೆ ನೀಡುವ ಸೈರನ್ ಅಳವಡಿಸಿದ್ದರೆ ನೂರಾರು ಜೀವಗಳು ಉಳಿಸಬಹುದಿತ್ತು. ಚೀನಾ ಮತ್ತು ರಿಯಲ್ ಟೈಮ್ ಡೇಟಾ. ಸರೋವರ ಟಿಬೆಟ್ನಲ್ಲಿದ್ದರೂ ಚೀನಾ ಸರ್ಕಾರ ನೇಪಾಳದೊಂದಿಗೆ ಲೈವ್ ಡೇಟಾ ಶೇರ್ ಮಾಡಲಿಲ್ಲವೇಕೆ? ಪ್ರವಾಸಿ ಏಜೆನ್ಸಿಗಳು ಮತ್ತು ಸರ್ಕಾರದ ಹೊಣೆ. ಅಪಾಯಕಾರಿ ಹಾದಿ ಎಂದು ತಿಳಿದಿದ್ದರೂ ಯಾತ್ರಿಕರನ್ನು ಆ ಹಾದಿಯಲ್ಲಿ ಬಿಟ್ಟಿದ್ದು ಏಕೆ? ಸಿಕ್ಕಿಂ ಮತ್ತು ಉತ್ತರಾಖಂಡದಲ್ಲೂ ಈ ಹಿಮ ಬಾಂಬ್ಗಳು ತೂಗಾಡುತ್ತಿವೆ. ಅಲ್ಲಿ ನಾವೆಷ್ಟು ಸುರಕ್ಷಿತ? ಪ್ರವಾಹವನ್ನು ಪ್ರಕೃತಿ ಕಳಿಸುತ್ತದೆ, ಆದರೆ ಮುನ್ಸೂಚನೆ ಇಲ್ಲದ ಸಾವುಗಳನ್ನು ನಮ್ಮ ಖಾಲಿತನದ ವ್ಯವಸ್ಥೆ ಕಲ್ಪಿಸುತ್ತದೆ. ನಿಮ್ಮವರು ಯಾರಾದರೂ ನೇಪಾಳದಲ್ಲಿ ಸಿಲುಕಿದ್ದರೆ ಕಾಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿಯ ಸಹಾಯವಾಣಿ ತಕ್ಷಣ ಸಂಪರ್ಕಿಸಿ. ಧೈರ್ಯಗೆಡಬೇಡಿ, ರಕ್ಷಣಾ ಕಾರ್ಯಗಳು ನಡೆಯುತ್ತಿವೆ. ಆದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ದುರಂತಕ್ಕೆ ನಿಸರ್ಗ ಕಾರಣವೋ ಅಥವಾ ಮಾನವನ ನಿರ್ಲಕ್ಷ್ಯವೋ? ವಿಡಿಯೋ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.